ನೋಡಿ ಅಷ್ಟೇ. ಇದು ಆಕ್ಚುಲಿ ಜೆನ್ಜಿ ಮೂವಿ, ಎಲ್ಲರಿಗೆ ಇದು ಸೂಟ್ ಆಗುತ್ತೆ ಇವಾಗ ಜನರೇಷನ್ಗೆ. ಇಟ್ ವಾಸ್ ಗುಡ್. ಲೈವ್ ಇನ್ನು ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸಿನಿಮಾ. ನಿಮ್ಗೆ ಯಾರ ಪಾತ್ರ ತುಂಬಾ ಇಷ್ಟ ಆಯ್ತು? ಪ್ರಾಜೆಕ್ಟ್ ಇಬ್ರು ಗಣ್ಣ ಹೀರೋಯಿನ್ ಇಬ್ರು ಚೆನ್ನಾಗಿದ್ದಾರೆ. ಏನೇ ಫಿಲಿಮ್ ಅಂದರೆ ಮದುವೆಗೆ ಏನಾದ್ರು ತುಂಬ ತೊಂದರೆ ಇದು ಮಾಡ್ಕೊತಿರ್ತಾರಲ್ಲ, ಒಟ್ಟಲ್ಲಿ ಒಂದು ಹುಡುಗನಿಗೆ ಒಂದು ಹುಡುಗಿ ಸಿಗತ್ತೆ ಅನ್ನೋದನ್ನ ಒಂದು ಇದತ್ತು ಮಾಡಿರ್ತಾರೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬ ರಾಘು ಅವರಾಗಲಿ ಮತ್ತು ನೀತು ರಾಜೇಶ್ ಅವರಾಗಲಿ ಅವರೆಲ್ಲ ಸೀನಿಯರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವ್ಯೂ ಆದಮೇಲೆ ಇನ್ನೂ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟ್ ಆಗಿತ್ತು. ಏನಾಗುತ್ತೆ ಏನು ಅಂತ ಎಕ್ಸ್ಪೆಷನ್ ನಾವು ತುಂಬ ಚೆನ್ನಾಗಿ ಬರ್ತಾ ಇತ್ತು, ತುಂಬ ಇಷ್ಟ ಆಯಿತು, ಸೂಪರ್ ಆಗಿ. ಬಂದು ನೋಡ್ಬೇಕು, ಒಳ್ಳೆ ಮೂವಿ, ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ, ಚೆನ್ನಾಗಿದೆ. ನವೀನ ಅಂತಂದ್ರೆ ಒಂದು ಹಳ್ಳಿನಲ್ಲಿ ಸೊಬಗಲ್ಲಿ ಮಾಡಿರುವಂಥ ಸಿನಿಮಾ ಇದು. ಸಾಂಗ್ ಇರ್ಬೋದು, ಕುಂದು ಸಾಕಾಗತ್ತೆ. ಪ್ರತಿಯೊಬ್ಬರು ನೋಡ್ತಾ ಇದ್ರೆ ಸಿನಿಮಾನ ನಕ್ಕು ಸಾಕಾಗತ್ತೆ, ಆ ಥರ ಕಾಮಿಡಿ ಇದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗು ಸಹ ತುಂಬ ಚೆನ್ನಾಗಿದೆ. ಹೀರೋಯಿನ್ ಅಂತೂ ಅತ್ಯದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನವೀನ್ ಸದ್ದು ಅವರು ಕೇಳಬೇಕಾ ಸಾಂಗ್ಗಳು, ಅವ್ರ ಹಾಡುಗಳು ವಿಶೇಷವಾಗಿರ್ತದೆ. ಈ ಸಿನಿಮಾ ನೋಡ್ತಾ ಇದ್ದಾರೆ ಬೇಜಾರಾಗಲ್ಲ. ಯಾರೂ ಸಹ ಈ ಸಿನಿಮಾ ನೋಡಿ ನಗ್ದೇನೆ ಹಾಗೆ ಬಂದವ್ರಿಗೆ ನನ್ನ ಕಡೆಯಿಂದ 1,000 ರೂಪಾಯಿ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಎಲ್ಲರಿಗೂ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡೋದು ಸಿನಿಮಾ. ಬಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲ, ನ್ಯಾಚುರಲ್ ಆಗಿ ಏನು ನಡೆಯುತ್ತೋ ಅದನ್ನು ಮಾಡಿದ್ದಾರೆ. ಹಾಗೆ ರಿಷಿ ಅವರು ತುಂಬ ಕ್ಯಾಮ್ರಾ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಆಗಿದೆ, ಚೆನ್ನಾಗಿದೆ ಸರ್. ಲವ್ ಸ್ಟೋರಿ ಬಗ್ಗೆ ಏನು ಮೆಸೇಜ್ ಇದೆಯಾ? ಮೆಸೇಜ್ ಅಂತ ಲವ್ ಸ್ಟೋರಿ ಬಗ್ಗೆ ಮೆಸೇಜ್ ಅಂತ ಏನಿಲ್ಲ ಸರ್. ಅದೇ ಹೇಳಿದ್ನಲ್ಲ, ಹಳ್ಳಿಗಳಲ್ಲಿ ಯಾವ ಥರ ನಡೀತಿರುತ್ತೆ ಅದನ್ನ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಹುಡುಗಿ ಕೈ ಕೊಡೋದು ಈಗ ನಾರ್ಮಲ್ ಆಗ್ಬಿಟ್ಟಿದೆ. ಅದು ಎಲ್ಲ ಕಡೆನೂ ಅದೇನು ಇದು ಸ್ಪೆಷಲ್ ಅನ್ಸಲ್ಲ. ಈಗ ಎಲ್ಲ ಟ್ರೆಂಡ್ರಲ್ಲಿ ಅದೇ ಇರೋದ್ರಿಂದ ಅದು